ಅಂಜನಾ ಮಣಿ. ಹಾಯ್, ನಾನು ಅಪೂರ್ವ ಮಣಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಜಾದು, ಯಕ್ಷಿ, ಇಂದ್ರಜಾಲ ಪ್ರದರ್ಶನ ಈ ಮ್ಯಾಜಿಕ್ ನಲ್ಲಿ ಯಾವುದೇ ರೀತಿಯಾದ ಮಾಟ, ಮಂತ್ರ, ಪವಾಡ, ವನ್ಮತಿ ಇಲ್ಲ. ಬರೀ ಕೈಚಳಕ ಬ್ರಹ್ಮಿ ವಿಜ್ಞಾನ ಕೆಲಸಗಳಿಂದ ಮಾಡುವುದೇ ಈ ಮ್ಯಾಜಿಕ್. ಈ ಮ್ಯಾಜಿಕ್ ಅನ್ನೋದು ಕೈಯ 10 ಬೆರಳುಗಳನ್ನು ಉಪಯೋಗಿಸಿ ಮಾಡೋ ಕೈಚಲಕ. ಪ್ರತಿದಿನ ಅಭ್ಯಾಸ ಮಾಡಿ ಪ್ರದರ್ಶಿಸುವ ನಟಗಳು, ಹಲವಾರು ಐಟಮ್ಸ್ಗಳನ್ನು ಉಪಯೋಗಿಸಿ ಮಾಡುವ ಚಮತ್ಕಾರ, ಇರುವುದನ್ನು ಇಲ್ಲದಂತೆಯೂ ಇಲ್ಲದನ್ನ ಇರುವಂತೆಯೂ ಮಾಡುವ ವಿಸ್ಮಯ. ಮೌನವಾಗಿ ಕುಳಿತು ನೋಡ್ತಾ ಇರಿ ಅಪೂರ್ವ ಜಾದು. ಮ್ಯಾಜಿಕ್ ಮಣಿ is going to continue the program. Enjoy. ಎಲ್ಲರಿಗೂ ಮ್ಯಾಜಿಕ್ ಮಣಿ ಮಾಡುವ ವಂದನೆಗಳು. ಜಸ್ಟ್ ಬಂದರೆ ನಾವಿವತ್ತು ಈ ಬಂದದ್ದು ನಿಮಗಾಗಿ, ನಿಮ್ಮ ಮನರಂಜನೆಗಾಗಿ. ಹಾಗಾಗಿ ಬಂದಂಥ ಎಲ್ಲರನ್ನು ಮತ್ತೊಮ್ಮೆ ಈ ಸಂಜೆಯ ಸುಂದರ ಇಂದ್ರಜಾಲ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಬಂಧುಗಳೇ, ಈ ಹಲವಾರು ಕಡೆಗಳಲ್ಲಿ ನಾವು ಕಾರ್ಯಕ್ರಮ ನೀಡ್ತೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವೀಗ ಕನ್ನಡ, ಇಂಗ್ಲಿಷ್, ಹಿಂದಿ, ಕೊಂಕಣಿ, ಮಲಯಾಳ, ತಮಿಳು, ತೆಲುಗು, ಹಿಂದಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡಲಿ? ಕನ್ನಡ. ಥ್ಯಾಂಕ್ ಯು ವೆರಿ ಮಚ್. ನಮಗೆ ಕನ್ನಡ ಮಾತ್ರ ಬರುತ್ತೆ. ಮ್ಯಾಜಿಕ್ ಅನ್ನೋದು, ಇಂದ್ರಜಾಲ ಅನ್ನೋದು ಬುದ್ಧಿಯ ಚಾಣಾಕ್ಷತನ, ಸಮಯದ ಸದುಪಯೋಗ ಹಾಗೂ ವಸ್ತುಗಳ ವ್ಯವಸ್ಥಿತವಾದ ಜೋಡಣೆ, ಶಿಸ್ತು ಅಂತೇವೆ. ಈ ಮೂರನ್ನ ಅಭ್ಯಾಸ ಮಾಡಿ ಪ್ರದರ್ಶಿಸುವ ಕಲೆಯ ಪ್ರದರ್ಶನ ಕಲೆಯೇ ಇಂದ್ರಜಾಲ. ಯಾರಾದ್ರೂ ಹ್ಯಾಂಡ್ ಕಚ್ ಬಿಟ್ಕೊಂಡು ಹೇಳ್ತೀನಿ. ಕಮಾನ್. ಎಸ್, ವೆರಿ ಗುಡ್. ಹ್ಯಾಂಡ್ ಕಚ್ ಇದೆಯಾ? ಓಕೆ, ವೆರಿ ಗುಡ್. ಹಲೋ, ಏನು ಹೆಸರು? ಅರವಿಂದ್. ವೇದಿಕೆಗೆ ಸ್ವಾಗತ. ಹ್ಯಾಂಡ್ ಕಚ್ ಇದೆಯಲ್ಲ ಅರವಿಂದ್? ಓಪನ್ ಮಾಡಿ ಎಲ್ಲರಿಗೂ ತೋರಿಸಿ. ಓಕೆ, ಅರವಿಂದ್ ಕೈನಲ್ಲಿ ಒಂದು ಹ್ಯಾಂಡ್ ಕಚಿಫ್ ಇದೆ. ಅರವಿಂದ್, ಆ ಹ್ಯಾಂಡ್ ಕಚಿಫ್ ಅಲ್ಲಿ ಏನೆಲ್ಲ ಇದೆ ಹೇಳ್ಬೋದಾ? ಏನಿದೆ ಹ್ಯಾಂಡ್ ಕಚಿಫ್ ಅಲ್ಲಿ? ಏನೂ ಇಲ್ಲ. ಬಂಧುಗಳೇ, ಅರವಿಂದ್ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಕೈನಲ್ಲಿರುವ ಹ್ಯಾಂಡ್ ಕಚಿಫ್ ಅಲ್ಲಿ ಏನೂ ಇಲ್ಲ ಅಂತ. ಆದರೆ ನಾ ಹೇಳ್ತಾ ಇದ್ದೇನೆ, ಅವ್ರ ಕೈನಲ್ಲಿರುವ ಹ್ಯಾಂಡ್ ಕಚಿಫ್ ಅಲ್ಲಿ ಅವರದೇ ಎರಡು ಸ್ವಂತ ಕೈಗಳಿವೆ. ಬ್ರಿಲಿಯಂಟ್ ಯೂಸೇಜ್ ಆಫ್ ಮೈಂಡ್. ಹಾಗೆ ಮ್ಯಾಜಿಕ್ ಅನ್ನೋದು ಕ್ಷಣ ಮಾತ್ರದಲ್ಲಿ ಆಗಿಬಿಡ್ತದೆ. ಅದನ್ನು ಒಂದು ನಿಮಿಷನೂ ಕಣ್ಮುಚ್ಚಬೇಡಿ. ಒಂದು ನಿಮಿಷನೂ ಕಣ್ಮುಚ್ಚಿ ನೋಡ್ತಾ ಇರಿ. ಪ್ಲೀಸ್ ವಾಚ್ ದ ಮಿಸ್ಟ್ರಿ.
ತೇಜಸ್ ನಾನು ಹೇಳ್ತಲ್ಲ, ಧೈರ್ಯ ಇದೆಯಾ? ಎಷ್ಟು ಧೈರ್ಯ ಇದೆ? 5 kg, 10 kg, 10 kg, ಪರವಾಗಿಲ್ಲ. ನಾನು ಪ್ರಶ್ನೆ ಕೇಳ, ತೇಜಸ್ ಇದುವರೆಗೆ ನೀವು ಎಲ್ಲಿಯಾದರೂ ಯಾರಿಗಾದರೂ ಸತ್ಯ ಹೇಳಿದ್ದೀಯಾ? ಹೇಳಿದ್ದೀರಾ? ಯಾರ ಹತ್ರ ಸುಳ್ಳು ಹೇಳಿಲ್ಲ? ಎಲ್ಲರ ಹತ್ರ ಸುಳ್ಳು ಹೇಳಿಲ್ಲ? ಎರಡು ಹೇಳಿ. ಯಾರ ಹತ್ರ ಸುಳ್ಳು ಹೇಳಿದ್ರು? ತಂದೆ ತಾಯಿಗಳಿಗೆ, ಫ್ರೆಂಡ್ಸ್ಗಳಿಗೆ, ಟೀಚರ್ಸ್ಗಳಿಗೆ, ಫ್ರೆಂಡ್ಸ್ಗಳಿಗೆ. ಇಲ್ಲಿ ಬಂದಿದಾರ, ಇಲ್ಲಿ ಬಂದ ಫ್ರೆಂಡ್ಸ್ಗಳು ಯಾರು ಕೇಳಿಸ್ಕೊಳ್ಬೇಡಿ, ತೇಜಸ್ ಅವರು ಸುಳ್ಳು ಹೇಳಿದ್ದೇನೆ ಅಂತ ಅಸತ್ಯ ಹೇಳ್ತಾ ಇದ್ದಾರೆ. ತೇಜಸ್, ನಾನು ಸತ್ಯ ಪರೀಕ್ಷೆ ಮಾಡ್ಬೋದಾ? ಧೈರ್ಯ ಇದೆಯಾ? ಧೈರ್ಯ ಇದೆ ತುಂಬಾ. ಓಕೆ, ತೇಜಸ್ ಸತ್ಯ ಹೇಳಿದಾರ ಸುಳ್ಳು ಹೇಳಿದಾರ ಅಂತ ನಾನು ಪರೀಕ್ಷೆ ಮಾಡ್ತೇನೆ, ರೈಟ್? ಆ ಪರೀಕ್ಷೆ ಮಾಡೋ ಮೊದಲು ಒಂದು ಸಣ್ಣ ಪ್ರಾರ್ಥನೆ ಇದೆ ಈ ಬಗ್ಗೆ. ಓಕೆ, ಕೈ ಮುಗಿಬೇಕು, ಕಣ್ಣು ಮುಚ್ಚಬೇಕು, ಕಣ್ಣು ಮುಚ್ಚಿ ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು. ದೇವರೇ, ಇಲ್ಲಿಗೆ ಯಾವೊಬ್ಬ ಜಾಬುಗಾರ ಬಂದಿರ, ನಾನು ಸತ್ಯ ಪರೀಕ್ಷೆ ಮಾಡ್ತೇನೆ ಹೇಳಿದ್ರೆ ಆ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಮಾಡಬೇಕು ಅಂತ ಪ್ರಾರ್ಥಿಸ್ತಾ ಇರಬೇಕು. ತೇಜಸ್, ನಾನು ಹೇಳೋದೇ ಕಣ್ಣು ಬಿಡಬಾರ್ದು, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತೇನೆ. ನೀವು ಮೌನವಾಗಿ ನೋಡ್ತೇನೆ. ತೇಜಸ್ ಅವರು ಪಾಸ್ ಆಗಿದ್ದಾರೆ. ಜೈ ತೇಜಸ್, ಸ್ವಾಗತ. ಓಕೆ, ಮೇಡಮ್, ಪ್ರೊಫೆಸರ್ ಲಲಿತಾ ಮೇಡಮ್, ವೇದಿಕೆಗೆ ಸ್ವಾಗತ. ಓಕೆ, ವಾಚ್ ಇದೆಯಲ್ಲ ಮೇಡಮ್? ವಾಚ್ ನಡೀತಾ ಇದೆಯಾ? ವಾಚ್ ನಡೀತಾ ಇದೆ, ವರ್ಕ್ ಆಗ್ತಾ ಇದೆ. ನಿಮ್ಮ ಹತ್ರ ವಾಚ್ ಇದೆಯಾ? ಪರವಾಗಿಲ್ಲ, ಪರವಾಗಿಲ್ಲ. ನಿಮ್ಮ ವಾಚ್ ವರ್ಕ್ ಆಗ್ತಾ ಇದೆ, ನಡೀತಾ ಇದೆ, ಪರವಾಗಿಲ್ಲ. ನನ್ನ ಹತ್ರ ಒಂದು ರೋಪ್ ಇದೆ. ಈ ರೋಪನ್ನ ಚೆಕ್ ಮಾಡಿ, ಎಲ್ಲಾದ್ರೂ ಜಾಯಿಂಟ್ಸ್ ಇದೆಯಾ, ಸ್ಟ್ರೆಚ್ ಆಗತ್ತಾ ಅಂತ ನೋಡಿ. ಸ್ಟ್ರೆಚ್ ಆಗತ್ತಾ, ಇಲ್ಲ ಜಾಯಿಂಟ್ಸ್ ಇದೆಯಾ ಅಂತ ಚೆಕ್ ಮಾಡಿ. ಸರಿಯಾಗಿದೆ, ಪರ್ಫೆಕ್ಟ್ ಆಗಿದೆ ಅಂದರೆ ಅದನ್ನು ಉಪಯೋಗಿಸಿಕೊಂಡು ನನ್ನನ್ನು ಬಂಧಿಸಬೇಕು, ರೈಟ್? ಎಸ್, ರೋಪ್ ಪರ್ಫೆಕ್ಟ್ ಆಗಿದೆ. ಓಕೆ, ಚೆಕ್ ಮಾಡಿದ್ರಾ? ರೋಪಲ್ಲಿ ಏನೋ ಡೌಟ್ ಇದೆಯಾ? ಸರಿಯಾಗಿದೆ. ಓಕೆ, ಈಗ ಈ ರೋಪಿನ ಸಹಾಯದಿಂದ ನನ್ನನ್ನು ಬಂಧಿಸಬೇಕು, ಗಟ್ಟಿ ಹಾಕಬೇಕು, ರೈಟ್? ಮಧುಸೂದನ್ ಸರ್ ಹಾಗೂ ಲಲಿತಾ ಮೇಡಮ್ ಅವರು ಬಂದಿದ್ದಾರೆ ರೋಪನ್ನು
ಭಾರತದ ಹಗ್ಗದ ಜಾದುವನ್ನು ಮುಂದೆ ತೋರಿಸಬೇಕಾಗಿ ರೋಪನ್ನು ಚೆಕ್ ಮಾಡಿ ನನ್ನನ್ನು ಬಂಧಿಸ್ತಾ ಇದ್ದಾರೆ. ಓಕೆ, ಟೈಟ್ ಮಾಡಿ ಟೈಟ್ ಫಸ್ಟ್ ಟೈಟ್ ಮಾಡಿ. ಈ ರೋಪ್ ಮಾತ್ರ ಭಾರತದ್ದು, ಕಾಲು ನಮ್ಮದೇ ಸ್ವಂತ. ಓಕೆ, ಟೈಟ್ ಮಾಡಿ. ಈಗ ಟೈಟ್ ಮಾಡಿ. ಈ ರೋಪಿನ ಮೇಲೆ ನನ್ನ ಕೈಯನ್ನು ನಾನು ಹೀಗೆ ಇಡ್ತಾ ಇದ್ದೇನೆ. ಕೈಯ ಮೇಲಿಂದ ನಾಟ್ ಹಾಕ್ಬೇಕು, ಗಂಟು ಹಾಕ್ಬೇಕು. ರೈಟ್, ಕೈಯ ಮೇಲಿಂದ ಗಂಟು ಹಾಕಿ ಟೈಟ್ ಮಾಡಿ. ಈಗ ಈ ಕಡೆ ರೋಪನ್ನು ಟೈಟ್ ಮಾಡಿ. ಟೈಟ್ ಎಸ್ ಟೈಟ್ ಮಾಡಿ. ಆ ನಾಟ್ ಜಾಸ್ತಿ ಅದರ ಮೇಲೆ ಇನ್ನೂ ಮಾಡಬೇಕು. ಟೈಟ್ ಮಾಡಿ. ಓಕೆ, ನನ್ನಿಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ. ರೋಪಿನ ಸಹಾಯದಿಂದ ನನ್ನನ್ನು ಬಂಧಿಸ್ತಾ ಇದ್ದಾರೆ. ಮಧುಸೂದನ್ ಸರ್ ಅವರು ಎಷ್ಟು ಗಟ್ಟಿಗೆ ಕಟ್ತಾ ಇದ್ದಾರೆ ಅಂದರೆ ಶಾಪ್ ಅಲ್ಲಿ ಅಕ್ಕಿ ಗೋಣಿ ಕಟ್ತಾರೆ. ವೆರಿ ಗುಡ್, ಗೊತ್ತಾಯ್ತು. ನೀವು ಕಟ್ಟುವಾಗ ನನಗೆ ಗೊತ್ತಾಯ್ತು. ಮೇಡಮ್ ನೀವು ಟೈಟ್ ಮಾಡಿ. ಎಸ್ ರೈಟ್. ನಿಮ್ಗೆ ಇನ್ನೆಷ್ಟು ಹಾಕ್ಬೇಕು ಅನ್ಸುತ್ತೆ ಅಷ್ಟು ಹಾಕಿ. ಒಂದು ಕಡೆ ಎಲ್ಲ ಕಡೆ ನಾನು ಹೇಳಿದಾಗೆ ಮಾಡ್ತಾ ಇದ್ದಾರೆ, ಆದರೆ ಇಲ್ಲಿ ಮಾತ್ರ ಸ್ವಲ್ಪ ಮುಂದುವರೆದು ಮತ್ತೊಂದು ಸ್ಟೆಪ್ ಮುಂದೆ ಹೋಗ್ತಾ ಇದೆ. ನನಗೆ ಇದು ಫಸ್ಟ್ ಟೈಮ್. ಇಲ್ಲಿ ಮ್ಯಾಜಿಕ್ ಅನ್ನೋದು ಬುದ್ಧಿಯ ಚೆನ್ನಾಗಿ. ಓಕೆ, ಕಲಿಸಿದ್ರಾ? ಸರಿಯಾ ಸಾಕ ಮೇಡಮ್? ಓಕೆ, ಈಗ ನೀವು ಸಡನ್ ಎಷ್ಟು ನಾಟ್ ಹಾಕಿದ್ರಿ ಮೇಡಮ್? ಎಷ್ಟು ನಾಟ್ ಹಾಕಿದ್ರಿ ಸರ್? ಒಟ್ಟು ಎಷ್ಟಿದೆ? 5 ಇದೆಯಾ? 508 8 7 ಲೆಕ್ಕ ಮಾಡಿ. ಓಕೆ, 6 7 ಅರೆ ಓಕೆ ಸರಿ. 6 ಕಟ್ಟ 6 ಗಂಟು ಹಾಕಿ ನನ್ನನ್ನು ಈ ರೀತಿಯಾಗಿ ಬಂಧಿಸಿದ್ದಾರೆ. ನಿಮ್ಮ ವಾಚ್ ನಡೀತಾ ಇಲ್ಲ, ಓಡ್ತಾ ಇಲ್ಲ, ನಡೀತಾ ಇಲ್ಲ. ಈಗ ಈ ರೋಪಿನ ಸಹಾಯದಿಂದ ನನ್ನನ್ನು 6 ಗಂಟು ಹಾಕಿ ಬಂಧಿಸುವುದಕ್ಕೆ ನಿಮಗೆ ಸಾಧಾರಣ ಎಷ್ಟು ಟೈಮ್ ಬೇಕಾಯಿತು? 5 ನಿಮಿಷ? 5 ನಿಮಿಷ 5 ನಿಮಿಷ ಅಂತ ತಗೊಳ್ಳ? ಓಕೆ, ಒಂದು ವೇಳೆ ನನ್ನಿಬ್ಬರು ಫ್ರೆಂಡ್ಸ್ 5 ನಿಮಿಷದಲ್ಲಿ 6 ಗಂಟು ಹಾಕಿ ನನ್ನ ಓಕೆ 6 ಗಂಟೆ ಹಾಕಿ ಈ ರೀತಿಯಾಗಿ ಬಂಧಿಸಿದ್ದಾರೆ. ನನಗೇನಾದರೂ ಮ್ಯಾಜಿಕ್ ಮಾಡಿ ತೋರಿಸೋದಾದ್ರೆ 5 ನಿಮಿಷದ ಒಳಗಡೆ ಮಾಡಿ ತೋರಿಸ್ಬೇಕು. ರೈಟ್? ಓಕೆ ಸರ್, ನೀವು ಈ ಕೋಟ್ ತಗೊಳ್ಳಿ. ನನ್ನ ಕೊಟ್ಟು ಹಿಂದ್ಗಡೆ ಒಂದು ಕೋಟ್ ಇದೆ. ಆ ಕೋಟ್ನ ಪಾಕೆಟ್ನಲ್ಲಿ ಆ ಸಿಜರ್, ನೈಫ್, ಬ್ಲೇಡ್, ಸಿಜರ್ ಏನಾದ್ರು ಇದೆಯಾ ಅಂತ, ಚೂರಿ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ. ಯಾಕಂದರೆ ನಾನು ಈ ರೋಪ್ ಬಿಡಿಸ್ತೇನೆ ಅನ್ನೋ ಡೌಟ್ ಇರಬಾರ್ದು. ಅದಕ್ಕೆ ಸರಿಯಾಗಿ ಚೆಕ್ ಮಾಡಿ. ಸರಿಯಾಗಿದ್ದರೆ ಪರ್ಫೆಕ್ಟ್ ಆಗಿದೆ ಅಂದರೆ ನನ್ನ ಕೈಗೆ ಅದನ್ನು ಕವರ್ ಮಾಡಿ. ಮೇಡಮ್, ನಿಮ್ಮ ವಾಚ್ ಓಡ್ತಾ ಇದೆಯಾ? ಓಕೆ, ನನ್ನ ಕೈಗೆ ಅದನ್ನು ಕವರ್ ಮಾಡಿ. ಎಸ್, ಹಾಗೆ ಕವರ್ ಮಾಡಿ. ಓಕೆ, ನೀವು ಇಲ್ಲಿ ನಿಂತ್ಕೊಳ್ಳಿ. ಮೇಡಮ್, ನಾನು ರೆಡಿ 1 2 3 ಓಪನ್ ಮಾಡಿ. ಒಂದು ವೇಳೆ ನನ್ನಿಬ್ಬರು ಫ್ರೆಂಡ್ಸ್ 5 ನಿಮಿಷದಲ್ಲಿ 6 ಗಂಟೆ ಹಾಕಿ ಬಂಧಿಸಿದ್ದಾರೆ. ನಾನಿನ್ನು ಮ್ಯಾಜಿಕ್ ಸ್ಟಾರ್ಟ್ ಮಾಡಿಲ್ಲ, ಹಾಗೆ ಇದ್ದೇನೆ. ಮೇಡಮ್, ವಾಚ್ ಒಟ್ಟಾಗ್ತಾ ಇಲ್ಲ, ಕವರ್ ಮಾಡಿ. ಎಸ್, ಹಾಗೆ ಹಾಗೆ ನಾನೀಗ ರೆಡಿ 1 2 3 ಹೇಳ್ತೇನೆ. ರೆಡಿ 1 2 3 ಹೇಳ್ತೇನೆ. ಓಪನ್ ಮಾಡಿ. ನನ್ನಿಬ್ಬರು ಫ್ರೆಂಡ್ಸ್ 5 ನಿಮಿಷದಲ್ಲಿ ಹಾಕಿದ 6 ಬಂಧನದಲ್ಲಿ ನಾನು ಹಾಗೆ ಇದ್ದೇನೆ, ಮ್ಯಾಜಿಕ್ ಸ್ಟಾರ್ಟ್ ಮಾಡೇ ಇಲ್ಲ. ಇಲ್ಲಂತೂ ಒಂದು ಎಕ್ಸ್ಟ್ರಾ ಗಂಟೆ ಕೂಡ 2 ಗಂಟೆ ಕೂಡ ಹಾಕಿದ್ದಾರೆ ಮಧುಸೂದನ್ ಸರ್ ಅವರು. ಹಾಗಾಗಿ ನಾನು ಬಹಳ ಕಷ್ಟಪಟ್ಟು ಮ್ಯಾಜಿಕ್ ಅನ್ನು ಮಾಡ್ತಾ ಇದ್ದೇನೆ. ಓಕೆ, ನಾನು ರೆಡಿ 1 2 3 ಹೇಳ್ತೇನೆ. ನೀವು ಕೂಡ ನಿಮ್ಮ ವಾಚನ್ನು ನೋಡ್ತಾ ಇರಿ. 5 ನಿಮಿಷದಲ್ಲಿ ನನ್ನ ಇಬ್ಬರು ಹಾಕಿ ಫ್ರೆಂಡ್ಸ್ ಹಾಕಿದ ಈ 6 ಬಂಧನಗಳಿಂದ ಹೊರಗೆ ಬರುವುದಕ್ಕೆ ನನಗೆ ಎಷ್ಟು ಸಮಯ ಬೇಕು ಅಂತ ಹೇಳಿ. ಓಕೆ, ಕಡಬ್ರ ರೆಡಿ 1
ಮೊಬೈಲಲ್ಲಿ ಮೊಬೈಲ್ ಗೇಮ್ ಅಂತೀವಲ್ಲ ಆ್ಯಪ್, ಎಷ್ಟು ಜನ ಆಟ ಆಡ್ತಾರೆ ಕೈ ಎತ್ತಿ? ಮೊಬೈಲ್ ಇಲ್ಲ. ಓಕೆ, ಈಗ ನಾನು ಮೊಬೈಲ್ ಗೇಮ್ ಥರದ ಗೇಮನ್ನು ಮ್ಯಾಜಿಕ್ ಮೂಲಕ ಆಡ್ತಾ ಇದ್ದೇನೆ. ಆ ಮ್ಯಾಜಿಕ್ ಗೇಮ್ಗೆ ಯಾರಾದರೂ ಒಬ್ಬರು ವೇದಿಕೆಗೆ ಬರಬೇಕು. ಯಾರು ಬರ್ತೀರಿ? ಹುಡುಗಿಯರ ಸೈಡಿಂದ, ಲೇಡೀಸ್ ಸೈಡಿಂದ, ಯಾರಾದರೂ ದೊಡ್ಡವರು ಆಗ್ಬೋದು. ಯಾರಾದರೂ ಒಬ್ಬರು ವೇದಿಕೆಗೆ ಬನ್ನಿ. ಸಣ್ಣವರಲ್ಲ, ದೊಡ್ಡವರು ಅಲ್ಲ, ಲೇಡೀಸ್ ಸೈಡಿಂದ, ಹುಡುಗಿಯರ ಸೈಡಿಂದ ಯಾರಾದರೂ ದೊಡ್ಡವರು ಒಬ್ಬರು ವೇದಿಕೆಗೆ ಬನ್ನಿ. ಪರವಾಗಿಲ್ಲ, ಬನ್ನಿ. ಮೊಬೈಲ್ಗೆ ಮಾತಾಡ್ತೀರಾ? ಮೇಡಮ್ ಏನೋ ಭಯ ಪಡ್ತಾ ಇದ್ದಾರೆ, ಯಜಮಾನ ಇಲ್ಲೇ ಇದ್ದಾರೆ, ಮೊಬೈಲ್ ಗೇಮ್ ಆಡ್ತಿಲ್ಲ ಅಂತ. ಪರವಾಗಿಲ್ಲ. ಈಗ ಮೊಬೈಲ್ ಗೇಮ್ ತರದೇ ಗೇಮ್ ಹೀಗಿದೆ. ನನ್ನ ಹತ್ರ ಬ್ಯಾಗ್ನಲ್ಲಿ 6 ಬ್ಯಾಗ್ ಇದೆ, 6 ಕಲರ್ನ ಬ್ಯಾಗ್ ಇದೆ. ಆ ಬ್ಯಾಗಲ್ಲಿ ಗೋಲ್ಡ್ ಇದೆ, ಗೋಲ್ಡ್ ಆರ್ನಮೆಂಟ್ಸ್ ಇದೆ, ಚೈನ್, ವಾಚ್, ರಿಂಗ್, ಈ ಥರದ್ದು. ಪರವಾಗಿಲ್ಲ. ಮೇಡಮ್ ಅನ್ನ ಕರ್ಕೊಂಡು ಮ್ಯಾಜಿಕ್ ಮಾಡಿ ತೋರಿಸಲ್ಲ, ಅಲ್ಲ ನೀವು ಯಾರು ಬರ್ತೀರಾ? ಮೇಡಮ್ ಮೂಲಕ ನಾನು ಮ್ಯಾಜಿಕ್ ಅನ್ನು ಮುಂದುವರಿಸ್ತೇನೆ. ನೀವು ನೆಕ್ಸ್ಟ್ ಮ್ಯಾಜಿಕ್ ಬನ್ನಿ. ಓಕೆ, ಪರವಾಗಿಲ್ಲ. ಮೇಡಮ್ ಸ್ವಲ್ಪ ಆಚೆ ಸ್ವಲ್ಪ ನೋಡಿ. ನನ್ನ ಹತ್ರ ಇಲ್ಲಿ 6 ಕಲರ್ನ ಕಾರ್ಡ್ ಇದೆ, ಕಾಣಿಸಿದ್ಯಾ? 6 ಕಲರ್ನ ಕಾರ್ಡ್ಸ್ ಇದೆ. ಈ 6 ಕಲರ್ನ ಕಾರ್ಡ್ಸ್ ಅನ್ನ ನಾನು ಕವರ್ ಒಳಗಡೆ ಹಾಕ್ತೇನೆ. ರೈಟ್, 1 2 3 4 5 6. ಓಕೆ, 6 ಕಲರ್ನ ಕಾರ್ಡ್ ಇದೆ. ಆ ಕಾರ್ಡ್ ಏನಿದೆ, ಆ ಕಾರ್ಡಿನ ಕಲರ್ ಇದೆ, ಬ್ಯಾಗ್ಗಳು ಇಲ್ಲಿದೆ. ರೈಟ್, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಡಮ್, ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಬೈಲ್ ಗೇಮ್ ಎಷ್ಟು ಜನ ಆಡ್ತಾರೆ ಕೈಗೆ? ರೈಟ್, ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಯಾವ ಕಾರ್ಡ್ ಬೇಕು, ಯಾವ್ದು ಒಂದು ಕಾರ್ಡನ್ನು ಆಯ್ಕೆ ಮಾಡಿ. ಒಳಗಿರೋದನ್ನು ನೋಡದೆ ಮಿಕ್ಸ್ ಮಾಡಿ ಒಂದು ಕಾರ್ಡನ್ನು ಆಯ್ಕೆ ಮಾಡಿ, ಯಾವುದಾದ್ರೂ ಒಂದು ಎತ್ತಿ ಹಿಡಿರಿ. ಹಾಗೆ ಉಳ್ಳ ಕಾರ್ಡಲ್ಲಿ ಕೊಡಿ. ಮೇಡಮ್, ಮನಸ್ಸು ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಬೋದು, ಬೇರೆ ಕಾರ್ಡ್ ಬೇಕಂದ್ರೆ ಚೇಂಜ್ ಮಾಡ್ಬೋದು. ಇದು ಒಂದು ಅವಕಾಶ ಇದೆ, ಒಂದೇ ಮನಸ್ಸು, ಪರವಾಗಿಲ್ಲ ಅಂದರೆ ಬಿಡಿ. ರೈಟ್, ಈಗ ಮೇಡಮ್ ಕೈಯಲ್ಲಿ ಒಂದು ಕಾರ್ಡ್ ಇದೆ. ಮೇಡಮ್ 6 ಕಾರ್ಡ್ ಕೊಟ್ಟಿದ್ದೇನೆ. 6 ಕಾರ್ಡಲ್ಲಿ ಒಂದು ಕಾರ್ಡನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದೇನೆ. ನೀವು ಒಂದು ಕಾರ್ಡನ್ನು ಆಯ್ಕೆ ಮಾಡಿದ್ದೀರಿ. ನೀವು ಯಾವ ಕಲರ್ನ ಕಾರ್ಡನ್ನು ಆಯ್ಕೆ ಮಾಡಿದ್ದೀರೋ ಆ ಕಲರ್ನ ಬ್ಯಾಗ್ನಲ್ಲಿ ಏನಿದೆಯೋ ಆ ಕೋಡ್ ನಿಮ್ಮದಾಗುತ್ತೆ. ಸರಿ, ನಾನು ಹೇಳಿದ್ದು ನನ್ನ ಹತ್ರ ಇರೋ ಕೋಡ್, ನನ್ನ ಹತ್ರ ಇರೋ ಕೋಡ್ ನೀವು ಪರವಾಗಿಲ್ಲ. ನಾನು ಟೆನ್ಷನ್ ಅಲ್ಲೇ ತಂದಿದ್ದೇನೆ, ಕೇಳಿ ತಂದೇನೆ. ಇವತ್ತಿನ ಮ್ಯಾಜಿಕ್ಗೆ ಬೇಕಾಗಿದೆ ಅಂತ ನನ್ನ ಡೈರೆಕ್ಟರ್ ಹತ್ರ ನಾನು ಕೇಳಿ ತಂದಿದ್ದೇನೆ. ನಾನೆಲ್ಲಾದರೂ ಕಾರ್ಡ್ ಮ್ಯಾಜಿಕಲ್ಲಿ ಸೋತ್ರೆ ನಾನು ಮತ್ತೆ ಅವರಿಗೆ ಉತ್ತರ ಕೊಡಬೇಕಾಗಿದೆ. ಈಗ ಮೇಡಮ್ ಚಾಯ್ಸ್ ಮಾಡಿದ ಕಾರ್ಡ್ ಕಲರ್ ಯಾವುದು ನೋಡೋಣ? ಬ್ಲೂ. ರೈಟ್, ಓಕೆ. ಮೇಡಮ್ ಚಾಯ್ಸ್ ಮಾಡಿದ ಕಾರ್ಡ್ ಬ್ಲೂ ಆಗಿದೆ. ಈಗ ಗೇಮ್ ಪ್ರಾರಂಭ. ಮೇಡಮ್ ಒಂದು ವೇಳೆ ಇದು ಯಾವ ಕಲರ್? ರೆಡ್ ಕಲರ್. ಪಿಂಕ್ ಅಲ್ವಾ? ಇದು ಯಾವ ಕಲರ್? ಎರಡು ಪಿಂಕ್. ಇದು ರೆಡ್. ಓಕೆ, ಇದನ್ನ ಈ ಕಲರ್ನ ಒಂದು ವೇಳೆ ಮೇಡಮ್ ಆಯ್ಕೆ ಮಾಡ್ತಾ ಇದ್ರೆ ಮೇಡಮ್ ಆಯ್ಕೆ ಇದೆ. ಒಂದು ನಿಮಿಷ. ಮೇಡಮ್ ಒಂದು ವೇಳೆ ಇದನ್ನು ಆಯ್ಕೆ ಮಾಡ್ತಾ ಇದ್ರೆ ಮೇಡಮ್ಗೆ ಸಿಗ್ತಾ ಇತ್ತು ಡೈಮಂಡ್ ರಿಂಗ್. ನಿಮ್ಮ ಆಯ್ಕೆ ನೀಲಿ. ಸೊ ಇದು
ನನ್ನ ಡೈರೆಕ್ಟ್ರಿಗೆ ವಾಪಸ್ ಕೊಡ್ಬೇಕು ಅನ್ಕೊಂತ ಇದ್ದೇನೆ. ಮೇಡಮ್ ಒಂದು ವೇಳೆ ಪಿಂಕ್ ಕಲರ್ ಆಯ್ಕೆ ಮಾಡ್ತಾ ಇದ್ರೆ ಮೇಡಮ್ಗೆ ಸಿಗ್ತಾ ಇತ್ತು ಗೋಲ್ಡನ್ ವಾಚ್. ನಿಮ್ಮ ಆಯ್ಕೆ ಬ್ಲೂ ನೀಲಿ ಕಲರ್, ಹಾಗಾಗಿ ಇದು ನಾನು ವಾಪಸ್ ಮೇಡಮ್ ಒಂದು ವೇಳೆ ಗ್ರೀನ್ ಕಲರ್ ಆಯ್ಕೆ ಮಾಡ್ತಾ ಇದ್ರೆ ಮೇಡಮ್ಗೆ ಸಿಗ್ತಾ ಇತ್ತು, ಮೇಡಮ್ ಆಯ್ಕೆ ಮಾಡಿದ್ರು ಬ್ಲೂ, ಆಯ್ಕೆ ಮಾಡಿದ್ರೆ ಸಿಗ್ತಾ ಇತ್ತು ಮುತ್ತಿನ ಹಾರ, ವಿಚಾರಲ್ಲ ಹಾರ. ಓಕೆ, ಅದು ಇಲ್ಲ, ನಾನು ವಾಪಸ್ ತಗೋತೀನಿ. ಮೇಡಮ್ ಒಂದು ವೇಳೆ ಎಲ್ಲೋ ಕಲರ್ ಆಯ್ಕೆ ಮಾಡ್ತಾ ಇದ್ರೆ ಸಿಗ್ತಾ ಇತ್ತು ಒಂದು ಗೋಲ್ಡನ್ ಬ್ಯಾಂಗಲ್, ಅದು ನಂತೆ ವಾಪಸ್. ಮೇಡಮ್ ಒಂದು ವೇಳೆ ಇದು ಯಾವ ಕಲರ್ ಆರೆಂಜ್ ಕಲರ್ ಆಯ್ಕೆ ಮಾಡ್ತಾ ಇದ್ರೆ ಮೇಡಮ್ಗೆ ಸಿಗ್ತಾ ಇತ್ತು ಒಂದು ಗೋಲ್ಡನ್ ಚೈನ್. ಇದು ಕೂಡ ನಾನು ವಾಪಸ್ ತಗೋತಾ ಇದ್ದೀನಿ, ಕಾರಣ ಮೇಡಮ್ ಆಯ್ಕೆ ಮಾಡಿದ್ದು ಬ್ಲೂ ಕಲರ್. ಮೇಡಮ್ ಆಯ್ಕೆ ಬ್ಲೂ ಇದೆ, ಮೇಡಮ್ ನಿಮ್ಮ ಆಯ್ಕೆ ಇದಿದೆ. ಇದರಲ್ಲಿರುವ ಕೋಡ್ ನಿಮ್ಮದೇ ಓಪನ್ ಮಾಡಿ ಮೇಡಮ್, ಓಪನ್ ಮಾಡಿ. ಏನಿದೆ ಅಂತ ಹೇಳ್ಬೇಕಾ? ಈಗಲೇ ಓಪನ್ ಮಾಡಿ. ಹೇಳ್ಬೇಕಾ? ನೋಡೋದೇ ಹೇಳ್ತೇನೆ. ಬೇಡ, ನೀವು ಓಪನ್ ಮಾಡಿ. ನೋಡೋದೇ ಹೇಳ್ತಿದ್ದೆ. ಬಿಸ್ಕೆಟ್ ಇದೆ ಇದ್ರಲ್ಲಿ. ಮೊಬೈಲ್ ಗೇಮ್ ಆಡಿದ್ರೆ ಅಷ್ಟೇ ಸಿಗೋದು ಮೇಡಮ್. ಮೊಬೈಲ್ ಗೇಮ್ ಆಟದಲ್ಲಿ ಕೂಡ ನಿಮಗೆ ಅಷ್ಟೇ ಸಿಗತ್ತೆ. ಓಪನ್ ಮಾಡಿ. ಆದ್ರೆ ನಾಳೆ ಇಟ್ಟು ಗೋಲ್ಡ್ ಇದೆ, ಅದು ಗೋಲ್ಡ್ ಮೇಡಮ್, ಮಾರಿಗೋಲ್ಡ್. ಅದು ಇದು ಮಾರಿಗೋಲ್ಡ್ ನಾವು ಕೊಡ್ತೇವೆ ಅಂತೇಳಿ ಅದರಲ್ಲಿ ಹಾಕಿ ನಿಮ್ಮದೇ ಅದು ಮಾರಿಗೋಲ್ಡ್. ಬಂಧುಗಳೇ, ಈಗ ನಿರ್ಣಯ ಮಾಡಿ ಮೊಬೈಲ್ ಗೇಮ್ ಎಷ್ಟು ಒಳ್ಳೆಯದಿದೆ, ಎಷ್ಟು ನಮಗೆ ಹೆಲ್ಪ್ಫುಲ್ ಇದೆ ಅನ್ನೋದನ್ನು ನೋಡಿ ಮೊಬೈಲ್ ಗೇಮ್ ಬಗ್ಗೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳಿ, ನಿರ್ಧರಿಸಿ. ಒಳ್ಳೆಯದಾಗಿ ಯಾರಾದರೂ ನನಗೆ 100 ರೂಪೀಸ್ 200 ರೂಪೀಸ್ ಅಥವಾ 500 ರೂಪೀಸ್ ನೋಟ್ ಹಿಡ್ಕೊಂಡು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನೀವು ಇಲ್ಲಿ ಬಂದಿರೋದು ಎಡನಾಡು ಕಣ್ಣೂರು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕಿನ ಕಾರ್ಯಕ್ರಮಕ್ಕಾಗಿ. ಹಾಗಾಗಿ ಈ ಬ್ಯಾಂಕಲ್ಲಿ ಡೆಪಾಸಿಟ್ ಇಡುವುದಕ್ಕಾಗಿ ಯಾರಾದರೂ 100, 200, 500 ರೂಪಾಯಿ ಯಾವುದಾದ್ರು ಒಂದನ್ನು ಇಟ್ಕೊಂಡು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಬ್ಯಾಂಕಿಗೆ ಕೊಡೋದು ಬೇಡ, ನನ್ನ ಹತ್ರ ಕೊಟ್ಟರೆ ಆಯ್ತು. ಯಾರು ಬರ್ತೀರಿ? 100, 500 ಅಥವಾ 200 ಯಾವುದು 200 ಇಟ್ಕೊಂಡು ಬನ್ನಿ. ಯಾರು ಬರ್ತೀರಿ? ಈ ಅಮೃತ ಮಹೋತ್ಸವದ ಸಂದರ್ಭವೇ ಸಾಕ್ಷಿ. ಬನ್ನಿ ಸರ್, 500 ರೂಪಾಯಿ ನೋಟ್ ಇಟ್ಕೊಂಡು ಬಂದಿದ್ರಿ. ಬ್ಯಾಂಕಿಗೆ ನನಗೆ ಕೊಡೋದಕ್ಕೆ ಓಕೆ, ನನಗೆ ಬ್ಯಾಂಕಿನವರು ಕೊಡ್ತಾರೆ, ನೀವು ಬ್ಯಾಂಕಿಗೆ ಕೊಡ್ತೀರಿ, ಸರಿನಾ? ಓಕೆ, 500 ರೂಪಾಯಿ ನಾನು ಕೇಳಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ 500 ರೂಪಾಯಿ ನೋಟ್. ನಿಮ್ಮದಲ್ಲ, ಒರಿಜಿನಲ್ ಅಲ್ಲ, ಸರಿ ಅಲ್ಲ? ಓಕೆ, ಆ ನೋಟನ್ನು ನಾನು ಬೇರೆಲ್ಲಾದ್ರೂ ತೋರಿಸಿದ್ರೆ ನಿಮಗೆ ಗುರ್ತ ಇಡ್ಬೋದಾ? ಈಗ ಸ್ವಲ್ಪ ಸಂಶಯ ಪರವಾಗಿಲ್ಲ, ನೀವು ಬ್ಯಾಂಕ್ ಬಗ್ಗೆ ಭಯ ಬೇಡ. ಓಕೆ, ಇದೊಂದು ಕೆಲಸ ಮಾಡಿ, ಆ ನಂಬರನ್ನು ಅನೌನ್ಸ್ ಮಾಡಿ. 1, 2, 3, 4, 5, 6 ನಂಬರ್ ಇದೆ. ಸೊ 3 ನಂಬರನ್ನ ಈ ಸೈಡ್ನಲ್ಲಿ ನೆನಪಿಡಿ, 3 ನಂಬರನ್ನ ಈ ಸೈಡ್ನಲ್ಲಿ ನೆನಪಿಡಿ, ಸರಿನಾ? ಓಕೆ, ನಂಬರನ್ನು ಹೇಳಿ, ಫಸ್ಟ್ ಹೇಳಿ. 416 416 ನೀವು ನೆನಪಿಟ್ಕೊಳ್ಳಿ. 660 660 ಅದನ್ನ ಈ ಕಡೆ ನೆನಪಿಟ್ಕೊಳ್ಳಿ, ಸರಿನಾ? ಅದನ್ನು ಆಚೆ ಮಾಡಬೇಡಿ. ಮತ್ತೆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಹೋಗಿ ಪಕ್ಕದ ದೇಶಕ್ಕೆ ಬಂದಿದ್ದೆ, ನಾನು ಫೋನ್ ಮಾಡಿ. ನನ್ನ ಹತ್ರ ಇಲ್ಲೊಂದಷ್ಟು ಕವರ್ ಇದೆ, ನೀವು ಒಂದು ಫೋನ್ ಮಾಡಿ. ಆ 500 ರೂಪೀಸ್ ನೋಟನ್ನ ನಂಬರ್ ನೆನಪಿಟ್ಕೊಂಡಿದ್ದೀರಲ್ಲ, ಮತ್ತೆ ನೋಡಿ ಹೇಳ್ಬೇಕಾ? ಸರಿಯಾಗಿದೆಯಲ್ಲ ನಂಬರ್? ಸರಿಯಾಗಿದೆ ಅವ್ರು ಹೇಳಿದ್ದು. ಓಕೆ, ಇಲ್ಲಿ ಇದೆ.
ಕವರ್ ಒಳಗಡೆ ನೋಟನ್ನು ಹಾಕಿದ್ದಾರೆ. ಆ ನೋಟ್ನ ಹಾಕಿರೋ ಕವರ್ನಲ್ಲಿ ಅವ್ರ ಸಹಿಯನ್ನು ಕೂಡ ಹಾಕಿದ್ದಾರೆ. ಈಗ ನೀವೇನು ಮಾಡಬೇಕಂದ್ರೆ ನಿಮ್ಮ ನೋಟ್ ಹಾಕಿರೋ ಕವರ್ ಮತ್ತೆ ಮತ್ತೊಂದೆರಡು ಈಗ ಕವರ್ ಅಂತ ಇನ್ನೆರಡು ಕವರ್ ತಗೊಳ್ಳಿ. ಓಕೆ, ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸರಿ, ಈಗ ಆ 3 ಕವರಲ್ಲಿ ಒಂದು ಕವರಲ್ಲಿ ನಿಮ್ಮ ನೋಟ್ ಇದೆ, 2 ಖಾಲಿ ಕವರ್ ಇದೆ. ಮಿಕ್ಸ್ ಮಾಡಿ ನಿಮಗೆ ಯಾವ ಕವರಲ್ಲಿ ನಿಮ್ಮ ನೋಟ್ ಇರ್ಬೋದು ಅಂತ ಅನಿಸುತ್ತೆ ಆ ಕವರನ್ನು ನೀವು ತಗೊಳ್ಳಿ. ಯಾವ ಕವರ್ನಲ್ಲಿ ನಿಮ್ಮ ನೋಟ್ ಇರ್ಬೋದು ಅಂತ ಅನಿಸುತ್ತೆ ಆ ಕವರ್ ಅದೇನಾ ನೋಡಿ, ಇದರಲ್ಲಿ ನೋಡಿ. ಓಕೆ, ನಿಮ್ಮ ನೋಟ್ ಹಾಕಿರೋ ಕವರ್ ನಿಮ್ಮ ಕೈನಲ್ಲಿದೆ, ನಿಮ್ಮ ಸಹಿ ಇದೆಯಾ ಅದರಲ್ಲಿ? ಸಹಿ ಇದೆ. ಓಕೆ, ಇದರಲ್ಲಿ ಇಲ್ಲ. ನೀವು ಮೈಂಡ್ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡಬಹುದು. ಶೋರ್. ಓಕೆ ಸರ್, ನಮ್ಮ ಹೆಸರು ಮಾರುತ್ತೆ ನಾನು ಸೋಮಯ್ಯ ಸರ್ ಅವರು. ನಾನು ಹೇಳಿದ ತಕ್ಷಣ 500 ರೂಪಾಯಿ ಇಟ್ಕೊಂಡು ವೇದಿಕೆಗೆ ಬಂದಿದ್ದಾರೆ. 500 ರೂಪಾಯಿನ ಕವರ್ ಒಳಗಡೆ ಹಾಕಿದ್ದಾರೆ. ಕವರ್ ಒಳಗಡೆ ಹಾಕಿ ಆ ಕವರ್ನಲ್ಲಿ ಸಹಿ ಕೂಡ ಹಾಕಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 500 ರೂಪಾಯಿ ನೋಟನ್ನು ಇಲ್ಲಿ ಕವರ್ ಒಳಗಡೆ ಇಟ್ಟಿದ್ದಾರೆ. ಈಗ 3 ಕವರ್ನಲ್ಲಿ 1 ಕವರ್ನ ಆಯ್ಕೆ ಮಾಡಿದ್ದಾರೆ. ಆ ಕವರಲ್ಲಿ ಅವರ ಹಣ ಇದೆ ಅಂತ. ನಾನು ಇವತ್ತು ಇಲ್ಲಿ ಬಂದದ್ದು ಕಣ್ಣೂರು ಎಡನಾಡು ಬ್ಯಾಂಕಿನ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಚಂದ ಕಾರ್ಯಕ್ರಮ ನಡೆದಿದೆ. ಆ ಕವರ್ ಇದೆಯಲ್ಲ, ಅದು ನಾನು ಇವತ್ತು ಇಲ್ಲಿ ಪ್ರೋಗ್ರಾಮ್ ಕೊಟ್ಟ ನೆನಪಿಗಾಗಿ ಆ 500 ರೂಪಾಯಿನ ನೀವು ಬ್ಯಾಂಕಿನವರೆಗೆ ತಲುಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ರೈಟ್? ಓಕೆ, ಓಪನ್ ಮಾಡಿ. ಬ್ಯಾಂಕ್ನವ್ರು ಇದ್ದೀರಾ ಇಲ್ಲಿ? ಓಪನ್ ಮಾಡಿ ಅವರು 500 ರೂಪಾಯಿನ ಈಗ ನಿಮ್ಮ ಮುಂದೆನೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕಾಗಿ ಕೊಡ್ತಾ ಇದ್ದಾರೆ. ಬ್ಯಾಂಕಿನವ್ರು ಯಾರಿದ್ದೀರಿ? ಸೈನ್ ಇದೆ ಬ್ಯಾಂಕಿನವ್ರು ಇದ್ದೀರಾ? ಅವರ ಚೆಕ್ಗಳೆಲ್ಲ ಕ್ಲಿಯರ್ ಆಗಲ್ಲ. ಬಹುಶಃ ಆ ಸೈನಲ್ಲಿ ಚೆಕ್ಗಳು ಯಾವುದು ಕ್ಲಿಯರ್ ಆಗಲ್ಲ ಅಂತ ಅನ್ಸುತ್ತೆ. ನೀವು ಡೂಪ್ಲಿಕೇಟ್ ಸೈನ್ ಹಾಕಿದ್ದೀರಾ ಅಂತ ಅನ್ಸುತ್ತೆ. ಅದು ಭಾರತದ್ದೇ ಅಲ್ಲ? ಡೌಟ್ ಇದೆ ನನಗೆ, ಮೇಡ್ ಇನ್ ಸೂರಂಬೈಲಾಗಿದೆ ಅಂತ. ಪರವಾಗಿಲ್ಲ, ನಿಮ್ಮದಲ್ಲ. ಬ್ಯಾಂಕಿನವರು ಡೂಪ್ಲಿಕೇಟ್ ಕರೆನ್ಸಿ ತೆಗೆದುಬಿಡಿ, ನೋಟ್ ತೆಗೆದುಬಿಡಿ. ಓಕೆ, ಬ್ಯಾಂಕಿನವರು ಈ ನೋಟ್ ತಗೋತೀರಾ? ಅಲ್ಲ, ಇದ್ದೀರಾ ಬ್ಯಾಂಕಿನವರು? ಈ ನೋಟ್ ತಗೋತೀರಾ? ಇಲ್ಲ ನೋಡಿ, ಈ ನೋಟನ್ನು ಡೂಪ್ಲಿಕೇಟ್ ಮಾಡೋದಾಗಲಿ, ಜೆರಾಕ್ಸ್ ಮಾಡೋದಾಗಲಿ, ಪ್ರಿಂಟ್ ಮಾಡೋದಾಗಲಿ ಗೋಲ್ಡ್ ಪ್ರಕಾರ ಸೆಕ್ಷನ್ IPC ಸೆಕ್ಷನ್ 412 ಪ್ರಕಾರ ಅಪರಾಧ. ಈಗ ಚೇಂಜ್ ಆಗಿದೆ, ಹೊಸ ಸೆಕ್ಷನ್ ಬೇರೆ ಬಂದಿದೆ. ಆದರೆ ಇದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ, ನಂಬರ್ ಪ್ರಿಂಟ್ ಆಗಿಲ್ಲ. ಇದರಲ್ಲಿ ನಂಬರ್ ಏನು ಪ್ರಿಂಟ್ ಆಗಿಲ್ಲ, ನಂಬರ್ ಪ್ರಿಂಟ್ ಆಗಿಲ್ಲ. ನೀವು ಮೊದಲೇ ಹೇಳ್ತಿದ್ರೆ ಪ್ರಿಂಟ್ ಬರ್ತಿರ್ಲಿಲ್ವ ಏನೋ. ಈಗ ನಿಮ್ಮ ಕೈಗೆ ಡೂಪ್ಲಿಕೇಟ್ ನೋಟ್ ಸಿಕ್ಕಿಬಿಟ್ಟಿದೆ. ಕರೆಕ್ಟ್ ಅಲ್ಲ? ಸರಿ, ಈಗ ನಾವೇನು ಮಾಡೋಣ ಅಂದರೆ ಬ್ಯಾಂಕಿಗೆ ಅದನ್ನು ಕೊಡೋಕ್ಕಾಗಲ್ಲ. ಬ್ಯಾಂಕಿಗೆ ಒಂದು ವೇಳೆ ಅದನ್ನು ನಾನೀಗ ಕೊಡ್ತಾ ಇದ್ದರೆ ಅವರೇ ನನ್ನನ್ನು ಮೊದಲು ಕರ್ಕೊಂಡು ಹೋಗ್ತಾ ಇದ್ದೆ. ಪರವಾಗಿಲ್ಲ, ನನ್ನ ಹತ್ರ ಯಾರಿಗೆ ಹೇಳ್ತೀನಿ, ನನ್ನ ಹತ್ರ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೀಲ್ ಇದೆ. ಮೇಡ್ ಇನ್ ಇಂಡಿಯಾ ಸೀಲ್ ಕೂಡ. ಓಕೆ, ಈ ಪ್ಯಾಂಟ್ನಲ್ಲಿ ಆ ನೋಟನ್ನು ಇಟ್ಬಿಡಿ. ಅಲ್ಲ, ಪ್ರಿಂಟ್ ಇಲ್ಲಿ ಬರಬೇಕು ನಮಗೆ, ಅದರ ಮೇಲೆ ಹೀಗೆ ಇಟ್ಬಿಡಿ. ರೈಟ್? ಓಕೆ, ಇದರ ಮೇಲೆ ನಾನೀಗ ಈ ಇಂಕ್ ಪ್ಯಾಡ್ ಅನ್ನ ಹೀಗೆ ಗುತ್ತಾ ಇದ್ದೇನೆ. ಗೊತ್ತಿ ತೆಗೀರಿ, ತೆಗೀರಿ, ತೆಗೀರಿ.
ಕೊಡಿಸಿ. ಓಕೆ, ಚೆಕ್ ಮಾಡಿ. ಅದು ಮೇಡ್ ಇನ್ ಇಂಡಿಯಾನೆ, ಒರಿಜಿನಲ್ ನೋಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ನಂಬರ್ ಅನ್ನು ಮತ್ತೊಮ್ಮೆ ಕನ್ಫರ್ಮ್ ಮಾಡಿ. ನಂಬರ್ ಹೇಳಿ. ಸರಿಯಾಗಿದೆ. ಓಕೆ, ಈ ಕವರನ್ನ ನಾನು ಇವತ್ತಿನ ಕಾರ್ಯಕ್ರಮ ಕೊಟ್ಟ ಕಣ್ಣೂರು ಎಡನಾಡು ಕಣ್ಣೂರು ಬ್ಯಾಂಕಿನ ಕೋಆಪರೇಟಿವ್ ಬ್ಯಾಂಕಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ. ನನ್ನ ನೋಟ್ ಡೂಪ್ಲಿಕೇಟ್ ಮ್ಯಾಜಿಕ್ಗೆ ಸರ್ ತಾವು ಬಂದಿದ್ದೀರಿ, ತಮ್ಮ ಹಸ್ತಾಕ್ಷರವನ್ನು ಪಡೆದಿದ್ದೀರಿ. ಇದನ್ನು ನಾನು ಕಾರ್ಯಕ್ರಮ ನೆನಪಿಗಾಗಿ ಇಟ್ಕೊಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಒರಿಜಿನಲ್ ನೋಟನ್ನು ನಿಮ್ಗೆ ಕೊಟ್ಟಿದ್ದೇನೆ. ಇದನ್ನು ನೀವು ಕಣ್ಣೂರು ಎಡನಾಡು ಕಣ್ಣೂರು ಬ್ಯಾಂಕಿಗೆ ಕೊಡ್ಬೋದು. ಅವರದ್ದು ಒಳ್ಳೆ ವ್ಯವಸ್ಥೆಗಳು, ಬೇರೆ ಬೇರೆ ಪ್ರಾಡಕ್ಟ್ಗಳಿದೆ. ಈ ತರ ನೆಫ್ಟ್ ಮತ್ತೆ RTGS ಮತ್ತೆ ATM ಕಾರ್ಡ್ ಪ್ರೊವಿಷನ್ ಮಾಡಿದೆ ಅಂತ ಭಾವಿಸುತ್ತೇನೆ. ಎಲ್ಲವನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅದು ಒಳ್ಳೆದಾಗಿ ನಡೀತಾ ಇದೆ. ಡೆಪಾಸಿಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಮ್ಯಾಜಿಕ್ಗೆ ಬ್ಯಾಂಕಿನ ಎಡನಾಡು ಕಣ್ಣೂರು ಕೋಆಪರೇಟಿವ್ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಅದರ ಪ್ರಾರಂಭದಲ್ಲಿ ಇದ್ದವರು ಯಾರಾದರೂ ಸರ್, ಪ್ರಾರಂಭಕ್ಕೆ ಹಲವಾರು ವರ್ಷಗಳಿಂದ ನಾನು ನಡೆಸ್ತಾ ಬಂದವರು ಬರ್ಬೋದು. ನಿಮ್ಮಲ್ಲಿ ಯಾರು ಬರಬೇಕು ಅಂತ ಇದ್ರೆ ಬರ್ಬೋದು, ಬನ್ನಿ. ಬಂಧುಗಳೇ, ನೀವು ಅಲ್ಲಾವುದ್ದೀನನ ಹಾರಾಡುವ ಚಾಪೆ ಕಥೆಯನ್ನು ಕೇಳಿದ್ರು, ಆದರೆ ನಾನೀಗ ನಿಮಗೆ ತೋರಿಸ್ತಿರುವಂಥದ್ದು ಗಾಳಿಯಲ್ಲಿ ಹಾರಾಡುವ ತೇಲಾಡುವ ಹೆಜ್ಜು ನೋಡಿ ಆನಂದಿಸಿ. ನಮಗೆ ಮ್ಯಾಜಿಕ್ ಮಾಡಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳು. ವೇದಿಕೆಗೆ ಸ್ವಾಗತ. ನಮ್ಮನ್ನ ಬ್ಯಾಂಕಿಗೆ ಎಷ್ಟು ವರ್ಷ ಆಯಿತು ಅಷ್ಟು ವರ್ಷದಿಂದ ಪೋಷಿಸ್ತಾ ಬಂದಾಗ ನಮ್ಮ ಹಿರಿಯರು ಕೇಳ್ಕೊಂಡಂತೆ ಇದೀಗ ಮರೆಯಲಾರದ ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ದಾರೆ. ಮರೆಯಲಾರದ ಮ್ಯಾಜಿಕ್ ಹೀಗಿದೆ. ಮ್ಯಾಜಿಕ್ ಆನ್ ಮಂತ್ರದನ್ನ ಮಾಡಿದ ತಕ್ಷಣ ಕೈಯಲ್ಲಿ ಬರುತ್ತೆ. ಎಲ್ಲರೂ ಜೋರಾಗಿ ಗಾಳಿಯಲ್ಲಿ ಬೀಸ್ತಾ ಇರಿ, ಜೋರಾಗಿ ಬೀಸ್ತಾ ಇರಿ. ಎಲ್ಲರೂ ಜೋರಾಗಿ ಬೀಸ್ತಾ ಇದ್ದಾರೆ. ಮಂತ್ರಗಳನ್ನ ಮಾಡಿದ ತಕ್ಷಣ ಕೈಯಲ್ಲಿ ಬರುತ್ತೆ. ಇದನ್ನ ಮರೆಯಲಾರದ ಮ್ಯಾಜಿಕ್ ಆಗಿ ನಾವು ಪ್ರದರ್ಶನ ನೀಡ್ತಾ ಇದ್ದಾರೆ. ಸರ್ ರೆಡಿನಾ? ಓಕೆ, ಬಂಧುಗಳೇ ಜೋರಾಗಿ ಬೀಸ್ತಾ ಇರಿ. ರೆಡಿನಾ? ನೀವು ರೆಡಿ ಆಗಿದ್ದಾರೆ, ನಾನು ರೆಡಿ. ಬಂಧುಗಳೇ ವೇದಿಕೆಯನ್ನು ನೋಡ್ತಾ ಇರಿ. ನನ್ನ ಕೈಯಲ್ಲಿರುವ ಈ ಮಂತ್ರದಂಡ ಯಾವಾಗ ಮಾಯ ಆಯಿತು, ಯಾವಾಗ ಈ ಮಂತ್ರದಂಡ ನಿಮ್ಮ ಕಣ್ಣಿಗೆ ಕಾಣದೇ ಆಯಿತು,
ಕ್ಷಮಿಸಿ, ನಾನು ಯಾರ ಕೈಯಲ್ಲಿ ಬರುತ್ತೆ ಅಂತ ಹೇಳಿರಲಿಲ್ಲ. ಅದು ಬಂದಿದ್ದು ಅಧ್ಯಕ್ಷರ ಕೈಯಲ್ಲಿ ಬಂದಂತ ನೀವು ಕೂಡ ತುಂಬಾ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.